ಏನಪ್ಪ ಸಮಾಚಾರ ಅಂತೀವಿ, ಆಮೇಲೆ ಪ್ರಚಾರ ಅಂತೀವಿ, ಆಮೇಲೆ ವಿಚಾರ ಅಂತೀವಿ. ಸಮಾಚಾರ ಏನಪ್ಪ, ನಮ್ಮ ಕರೀಬ್ ಬಂದರು, ನೀವೆಲ್ಲ ಬಂದ್ರಿ, ಏನರಯ್ಯ ಬಂದ್ರಿ, ಸಮಾಚಾರ ಬಂದು ಕರೆಸಿದ್ವಿ. ಏನಪ್ಪ ವಿಚಾರ, ನಮ್ಮ ಜಮೀರ್ ಸಾಹೇಬ್ರಿಗೆ ಹಿಂಗೆ ಆಗ್ಯದ ಬಂದು ನಿಮಗೆಲ್ಲ ಗೊತ್ತಿದೆಯಲ್ಲ. ಆಮೇಲೆ ವಿಚಾರ ನೋಡು, ಅಪಪ್ರಚಾರ ಮಾಡಿದಾರೆ ಕಣ ತಡ್ರೋ, ಇದು ವಿಚಾರ. ಸಮಾಚಾರ, ಪ್ರಚಾರ, ವಿಚಾರ, ಸಮಾಚಾರ. ಇನ್ನೊಂದು ಭಾಳ ದೊಡ್ಡದಿದೆ, ಯಾವುದು ಅಂದರೆ ಅಪಪ್ರಚಾರ. ಅಪಪ್ರಚಾರ ಇವತ್ತು ಮೊದಲೇ ಬಂದುಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ ಮೂರು ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ, ಜೊತೆಗೆ ನಮ್ಮ ಶಿವಲಿಂಗೇಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ. ನನಗೂ ಸಂಬಂಧಪಟ್ಟರಲ್ಲಿ ಮಾತಾಡಿದ್ದೀನಿ, ಆಗಲೇ ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಈ ದರ್ಗಾಕ್ಕೆ ಬರ್ತೀನಿ ಅಂತ ನನ್ನ ಕಡೆ ಹೇಳಿದ್ದಾರೆ. ಮೊನ್ನೆ ಸ್ಪೀಕರ್ ಬಂದು ನಿಮಗೆ ಅವರು ಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಹಾಗೆ ಆಗ್ತಾರೆ. ನಮ್ಮ ಮಹಮ್ಮದೀಯ ಬಂಧುಗಳು, ನಮ್ಮ ಹುಡುಗರು ಯಾವುದೋ ಆಕ್ರೋಶ ಪಡಬೇಡ್ರಿ, ಶಾಂತಿಯಿಂದಿರ್ರಿ. ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡಿದ್ದೀನಿ, ನಾಡಿನೂ ಪ್ರಯತ್ನ ಮಾಡ್ತೀನಿ. ಅವನು ಮಂತ್ರಿ ಆದ ಕೂಡಲೇ ಇಲ್ಲ ಕರ್ಕೊಂಬರೋಣಂತೆ. ಶಿವಲಿಂಗೇಗೌಡರು ಇಬ್ಬರಿಗೂ ನಮ್ಮ ಮಸೀದಿ ಒಳಗೆ ನಮ್ಮ ಮಠದಲ್ಲಿ ಸನ್ಮಾನ ಮಾಡೋಣ. ಜಮೀನಿಲ್ಲ ಸರ್ಕಾರ, ಸರ್ಕಾರ ಅಲ್ಲ. ಜಮೀನಿದ್ರೆ ಸರ್ಕಾರ. ಆ ದೃಷ್ಟಿಯಿಂದ ಅವನು ಸೇರ್ತಾನೆ, ಗಾಬರಿ ಆಗೋದು ಬೇಡ. ಅದಕ್ಕೆ ಭಗವಂತನ ಕೃಪೆ ಇದೆ, ಅವನು ಮಾಡಿರ್ತಕ್ಕಂಥ ಸೇವೆ ಇದೆ, ಕೆಲಸ ಇದೆ. ಜಾತ್ಯತೀತವಾಗಿ ಆತ ದುಡಿದಿದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲ ಕೊಡೋಣ. ಅವರ ರಾಜ್ಯದ ಮಂತ್ರಿ ನೋಡೋದ ಕಣ್ಣಾರೆ ನೋಡಿ ಸಂತೋಷ ಪಡೋಣ ಅಂತೇಳಿ. ಮುಸಲ್ಮಾನರ ನಾಯಕರಿಗೆ, ಒಬ್ಬ ಅಲ್ಪಸಂಖ್ಯಾತರ ನಾಯಕಿಗೆ, ಒಬ್ಬ ದೀನ ದಲಿತರ ನಾಯಕನಿಗೆ, ಬಡವರ ಬಂಧು BZ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸಂಪುಟದಿಂದ ಏನು ಕಡೆಗಣಿಸಿದರೋ ಅದಕ್ಕೋಸ್ಕರ ನಮ್ಮ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ಮಹಾರಾಜರು ಹಾರನಹಳ್ಳಿ ಕೋಳಿಮಠ ಸ್ವಾಮೀಜಿಯವರು ಈ ವಿಷಯವನ್ನು ತಿಳಿದು, ಮಕ್ಕಳ ಎಲ್ಲಿದ್ದೀರಿ ಬರೋ ಇಲ್ಲಿ, ನಾನು ಜಮೀರ್ ಅಹಮದ್ ಅವರ ಆಶೀರ್ವಾದಕ್ಕೆ ನಾನು ಇದ್ದೀನಿ ಕಣೋ, ಅವರ ಬೆಂಬಲಕ್ಕೆ ನಾನು ಇದ್ದೀನಿ ಕಣೋ, ಬರೋ ಮಕ್ಕಳ ಅಂಥೇಳಿ ಇವತ್ತು ನಮ್ಮ ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾರಾಜರು ಇವತ್ತು ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಆಶೀರ್ವಾದಿಸಲು ನಮ್ಮೆಲ್ಲರನ್ನು ಆಹ್ವಾನ ಕೊಟ್ಟಿದ್ದಾರೆ. ನಾವು ಅದಕ್ಕೋಸ್ಕರ ಈ ಪುಣ್ಯ ಸನ್ನಿಧಿಯಲ್ಲಿ ಬಂದು ಇವತ್ತು ನಮ್ಮ ನಾಯಕರಿಗೆ ಆಗದಂತಹ ಅನ್ಯಾಯಕ್ಕೆ ಅವರು ಬಾಯಿಯಿಂದ, ಅವರ ವರ್ಣಗಳಿಂದ ಎರಡು ಆಶೀರ್ವಾದ ಮಾಡಲಿ ಅಂತೇಳಿ ಅವರ ಕರೆಸಿರೋದಕ್ಕೆ ನಾವು ಬಂದಿದ್ದೀವಿ. ವಿಶೇಷವಾಗಿ ಧಾರ್ಮಿಕ ಪ್ರಜ್ಞೆ ಇರತಕ್ಕಂಥದ್ದು, ಒಬ್ಬ ಸರಳ ಸಜ್ಜನ, ಅಹಂಕಾರ ಇಲ್ಲದೆ ಕಷ್ಟಪಟ್ಟು ದುಡಿದು ಈ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ. ಜೊತೆಗೆ ಈ ಸಮಾಜವನ್ನು ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಜಮೀರ್ ಅವರ ಹೆಸರು ಅತ್ಯಂತ ಉನ್ನತವಾಗಿ, ಅವರ ಸೇವೆ, ಅವರ ಕೆಲಸ, ಅವರ ದುಡಿಮೆ ರಾಜಕೀಯ ಮುತ್ಸದ್ದಿಯಾಗಿ ಮಾಡ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಹೀಗಾಗಿ ಅವರ ಮುಂದುವರಿಕೆಯನ್ನು, ಅವರ ಏಳಿಗೆಯನ್ನು, ಅವರ ಯಶಸ್ಸನ್ನು ಸಿಗದೆ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಒಂದು ಮಾತಿದೆ, ಒಬ್ಬರನ್ನೊಬ್ಬರು ಕಂಡು ಏನಂತೀವಿ, ಏನಪ್ಪ ಸಮಾಚಾರ ಅಂತೀವಿ, ಆಮೇಲೆ ಪ್ರಚಾರ ಅಂತೀವಿ, ಆಮೇಲೆ ವಿಚಾರ ಅಂತೀವಿ. ಸಮಾಚಾರ ಏನಪ್ಪ, ನಮ್ಮ ಕರೀಬ್ ಬಂದರು, ನೀವೆಲ್ಲ ಬಂದ್ರಿ, ಏನರಯ್ಯ ಬಂದ್ರಿ, ಸಮಾಚಾರ ಬಂದು ಕರೆಸಿದ್ವಿ. ಏನಪ್ಪ ವಿಚಾರ, ನಮ್ಮ ಜಮೀರ್ ಸಾಹೇಬ್ರಿಗೆ ಹಿಂಗೆ ಆಗ್ಯದ ಬಂದು ನಿಮಗೆಲ್ಲ ಗೊತ್ತಿದೆಯಲ್ಲ. ಆಮೇಲೆ ವಿಚಾರ ನೋಡು, ಅಪಪ್ರಚಾರ ಮಾಡಿದಾರೆ ಕಣ ತಡ್ರೋ, ಇದು ವಿಚಾರ. ಸಮಾಚಾರ, ಪ್ರಚಾರ, ವಿಚಾರ, ಸಮಾಚಾರ. ಇನ್ನೊಂದು ಭಾಳ ದೊಡ್ಡದಿದೆ, ಯಾವುದು ಅಂದರೆ ಅಪಪ್ರಚಾರ. ಅಪಪ್ರಚಾರ ಇವತ್ತು ಮೊದಲೇ ಬಂದುಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ ಮೂರು ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ, ಜೊತೆಗೆ ನಮ್ಮ ಶಿವಲಿಂಗೇಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ.
ನನಗೂ ಸಂಬಂಧಪಟ್ಟಿರೋಂಥಲ್ಲಿ ಮಾತಾಡಿದ್ದೀನಿ ಆಗಲೇ, ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀನಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀನಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಈ ದರ್ಗಾಕ್ಕೆ ಬರ್ತೀನಿ ಅಂತ ನನ್ನ ಕಡೆ ಹೇಳಿದ್ದಾರೆ. ಮೊನ್ನೆ ಸ್ಪೀಕರ್ ಬಂದು ನಿಮಗೆ ಅವರು ಬರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಹಾಗೆ ಆಗ್ತಾರೆ. ನಮ್ಮ ಮಹಮ್ಮದೀಯ ಬಂಧುಗಳು, ನಮ್ಮ ಹುಡುಗರು ಯಾವುದೋ ಆಕ್ರೋಶ ಪಡಬೇಡ್ರಿ, ಶಾಂತಿಯಿಂದಿರ್ರಿ. ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡಿದ್ದೀನಿ, ನಾಡೂ ಪ್ರಯತ್ನ ಮಾಡ್ತೀನಿ. ಅವರು ಮಂತ್ರಿ ಆದ ಕೂಡಲೇ ಇಲ್ಲ ಕರ್ಕೊಂಬರೋಣಂತೆ. ಶ್ರೀಗೌಡರು ಇಬ್ಬರಿಗೂ ನಮ್ಮ ಮಸೀದಿ ಒಳಗೆ ನಮ್ಮ ಮಠದಲ್ಲಿ ಸನ್ಮಾನ ಮಾಡೋಣ. ಜಮೀನಿಲ್ಲ ಸರ್ಕಾರ ಸರ್ಕಾರ ಅಲ್ಲ, ಜಮೀನಿದ್ರೆ ಸರ್ಕಾರ. ಆ ದೃಷ್ಟಿಯಿಂದ ಅವನು ಸೇರ್ತಾನೆ, ಗಾಬರಿ ಆಗೋದು ಬೇಡ. ಅದಕ್ಕೆ ಭಗವಂತನ ಕೃಪೆ ಇದೆ, ಅವ್ನು ಮಾಡಿರ್ತಕ್ಕಂಥ ಸೇವೆ ಇದೆ, ಕೆಲಸ ಇದೆ. ಜಾತ್ಯತೀತವಾಗಿ ಆತ ದುಡಿದಿದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲ ಕೊಡೋಣ. ಅವರಿಗೆ ರಾಜ್ಯದ ಮಂತ್ರಿ ನೋಡೋದನ್ನ ಕಣ್ಣಾರೆ ನೋಡಿ ಸಂತೋಷ ಪಡೋಣ ಅಂತೇಳಿ ಆಗ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕರ್ಕೊಂಡು ಬಂದಾಗ ಮತ್ತು ನೆಕ್ಸ್ಟು ಮಾತಾಡೋಣ. ನೆಕ್ಸ್ಟ್ ಮಾತು ಅವ್ರು ಬಂದಾಗ ಇವ್ರು ಬಂದಾಗ ಡಿ ಕೆ ಶಿವಕುಮಾರ್ ಬಂದಾಗ ಅಜಯ್ ಹೇಳಿದರು, ನೀವು ಹೋಗೋ ನೀವು ಸಿ ಎಮ್ ಆಗ್ತೀರ ಅಂತ. ದೇವ್ರದಿಂದ ನಮ್ಮ ಈ ಕೋಡಿಮಠದಾಗೆ, ಇದು ಕೋಡಿಮಠ ಅಂದರೆ ಒಂದು ಪವಿತ್ರ ಜಾಗ. ಇದು ನಮ್ಮ ಅಜ್ಜ ಏನು ಹೇಳಿದ್ದು ಸಕ್ಸಸ್ ಆಗಿಬಿಡುತ್ತೆ. ಅದ್ರಾಗೆ ಎರಡು ಮಾತೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಬರೀ ಇಂಡಿಯಾ ಒಂದೇ ಅಲ್ಲ, ಇತಿಹಾಸ ಎಲ್ಲ ದೇಶದಾಗಿಲ್ಲ. ದುಬೈ, ಸೌದಿ ಅರಬ್ ಎಲ್ಲ ಕಡೆಯೂ ನಮ್ಮ ಅಜ್ಜಾರ್ದು ಒಳ್ಳೆ ಮಾತಾಡಿದ ಮಾತಿಗೆ ಏನು ತಪ್ಪಿಲ್ಲ. ಅದು ಎಲ್ಲ ಜನ ಟೀಕೆ ದೇವ್ರದಿಂದ ನಮ್ಮ ಅಜ್ಜಾರು ಹೇಳ್ತಾರೆ ಸಕ್ಸಸ್ ಆಗುತ್ತೆ. ಹೋಗೋ ಕರಿ ಒಳ್ಳೆ ಮಸೀದಿ ಆಗತ್ತೆ ಕಣ, ಮಸೀದಿ ಕಟ್ಟೋ ನೀನು. ನಾನೇನು ಸಬ್ ದೇವ್ರದಿಂದ ನಮಗೆ ಮಸೀದಿಗೆ 1.5 ಲಕ್ಷ ರೂಪಾಯಿ ಕೊಟ್ಟರು. ನಮ್ಮ ಅಜ್ಜಾರ ಹತ್ರ ಏನಂದರೆ ಜಾತಿ ಇಲ್ಲ. ಈ ಜಾತಿ ಇಲ್ಲಿದೆ. ಇದು ಯಾವ ಮಠ ಅಂದರೆ ಕೋಡಿಮಠ. ಏನು ಕೋಡಿಮಠ ಜಾತಿ ಇಲ್ಲ. ಇಲ್ಲಿ ಊರು ಒಳನಾಗೆ ನಮ್ಮ ಅಜ್ಜಾರು ದುಬೈಗೆ ಹೋಗಿದ್ರು. ನಮ್ಮ ಕುರಾನ್ನಾಗ ಏನಿದೆ ನಮ್ಮ ಅಜ್ಜಾರು ಅದ್ರ ತಕ್ಕನಾಗಿ ಎಲ್ಲ ಹೇಳ್ತಾರೆ. ನಮಗೆ ಅದು ಗೊತ್ತಿಲ್ಲ, ಅಷ್ಟು ನೀಟಾಗಿ ಮಾತಾಡಿ ನಮ್ಮ ಅಜ್ಜಾರಿಗೆಲ್ಲ ಗೊತ್ತಿದೆ. ಅವ್ರ ಬಾಯಲ್ಲಿ ಏನು ಹೇಳ್ತಾರೆ ಅದು ಸಕ್ಸಸ್ ಆಗುತ್ತೆ. ಎರಡು ಮಾತಿಲ್ಲ ಅದ್ರಾಗೆ. ಅದೇನು ನಾವು ಬೇಡದು ಏನಂದ್ರೆ, ಈಗ ನಮ್ಮ ಜಮೀರ್ ಅಹಮದ್ ಸಾಬ್ರಿಗೆ ನಿಮ್ಮ ನಮ್ಮ ಜಮೀರ್ ಅಹಮದ್ ಸಾಬ್ರು ಅವ್ರು ಸುಮ್ಮನೆ ದೂರ ಹೇಳ್ತಾರೆ. ಅದೇನಿಲ್ಲ. ಜಮೀರ್ ಅಹಮದ್ದು ಧರ್ಮರಾಯ ಅವ್ರ ಹತ್ರ ಜಾತಿ ಇಲ್ಲ. ಜಾತಿ ಇಲ್ಲಿದ್ರೆ ಆ ಸಾಬ್ರು ಅವರು ಇವರು ಅಂತ ಎಲ್ಲ ದಾನ ಮಾಡೋಲ್ಲಿ ನಿಮ್ಮಂಗೆ ಅವರು ದಾನ ಮಾಡೋದು. ಜಮೀರ್ ಅಹಮದ್ ಏನಂದರೆ ಬರೀ ಇಂಡಿಯಾಲೆಲ್ಲ ಕರ್ನಾಟಕದಲ್ಲೆಲ್ಲ ಯಾತ್ರೆಗೆ ಈ ಸತಿ 1,000 ಜನ ಕಳಿಸ್ಯಾರೆ. ಯಾತ್ರೆಗೆ ಅಲ್ಲಿ ಕಳಿಸೋದು, ಉಮ್ರಾ ಹಜ್ಜಿಗೆ ಕಳಿಸ್ತಾರೆ. ಅದಿಲ್ಲದೆ ದಿವಸಕ್ಕೆ 25,000 ಹಜ್ಜಿಗೆ ಹೋಗೋರು ಎಲ್ಲ ಜನಕ್ಕೆ 25,000 ಜನಕ್ಕೆ ದಿವಸ ಊಟ ಹಾಕ್ತಾರೆ. ಇಂಥವ್ರು ಯಾರಿದ್ದಾರೆ ನೋಡಪ್ಪ, ಅಂಥ ಮನುಷ್ಯನಿಗೆ ಹೊತ್ತು ಹಿಂದ್ಗಡೆ ಹಾಕ್ತಾರೆ. ಈ ಒಳ್ಳೆ ಕೆಲಸ ಮಾಡೋರಿಗೆ ಎಲ್ಲ ನಿಯತ್ತರಿಗೆ ಕಮ್ಮಿ. ಈಗ ಈ ಕಾಲದಾಗೆ ನಿಯತ್ತಾಗಿ ಜಮೀರ್ ಅಹಮದ್ ಅಂದರೆ ಅದ್ರ ಬಗ್ಗೆ ಹೇಳೋಂಗಿಲ್ಲ. ದೇವ್ರನ್ನ ಒಳ್ಳೆ ಮನುಷ್ಯನಿಗೆ ನಿಮ್ಮ ಬಾಯಿಂದ ಅವ್ರು ದಯವಿಟ್ಟು ಅವ್ರಿಗೆ ನಮ್ಮ MLA ಸಾಹೇಬರು ಇಂಥ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಮಾದರಿ ಗ್ರಾಮ ಮಾಡಿದ್ದಾರೆ. ಅರ್ಚೀರ ತಾಲೂಕೆ ನಮ್ಮ ಸುಲಿಗೌಡರು ಮಾಡಿದ್ದಾರೆ. ಅದೇ ಅವ್ರ ಹತ್ರ ಜಾತಿ ಇಲ್ಲ. ನಿಮ್ಮ ಮಠ ಹೆಂಗೆ ಜಾತಿ ಇಲ್ಲ, ಅದೇ ಥರ ನಮ್ಮ ಸುಲಿಗೌಡರು ಜಾತಿ ಇಲ್ಲ, ನಮ್ಮ ಜಮೀರ್ ಅಹಮದ್ ಜಾತಿ ಇಲ್ಲ. ಅವ್ರು ಜಾತಿ ಮಾಡಿಲ್ಲ ಯಾರು. ಎಲ್ಲ ಜಾತಿಗೆ ಯಾರಾಗಲಿ ಆಸ್ಪತ್ರೆಗೆ ತಕ್ಷಣ ದುಡ್ಡು ಕೊಡ್ತಾರೆ. ಯಾರೋ ಸಮಸ್ಯೆ ಇದ್ದಾಗ ದುಡ್ಡು ಅದ್ರಾಗ ಎರಡು ಮಾತಿಲ್ಲ. ದಯವಿಟ್ಟು ನಾವು ರಿಕ್ವೆಸ್ಟ್ ಎಲ್ಲ ಕಡೆ ನಡೀತದೆ. ಒಂದು ಕಡೆ ಎಲ್ಲ ಪೂರಾ ಕರ್ನಾಟಕ ನೋಡಿ. ಕೇಳಕ್ಕೆ ಹೋದ್ಮೇಲೆ 30 ಸೀಟು ಕಾಂಗ್ರೆಸ್, 90 ಸೀಟ್ ಬಂತು ಕಾಂಗ್ರೆಸ್. 30 ಜನ ಅದ್ರಾಗೆ ಮುಸ್ಲಿಮ್ಸ್ ಬಂದರು. ಅದೆಲ್ಲ 47 ಜನ ಮುಸ್ಲಿಮ್ ಮಿನಿಸ್ಟರ್. ಅದರಲ್ಲಿ ಅವ್ರ ಬಾಯಿಗೆ ಒಳ್ಳೇದು. ಯಾಕಂದರೆ ಅವ್ರ ನಿಯತ್ ಚೆನ್ನಾಗಿದೆ. ನಮ್ಮ ಮಾತನಾಗ ಏನು ಹೇಳ್ತಾ ಅಂದರೆ ನಿಯತ್ತಷ್ಟು ಬರ್ಕತ್. ಏನು ಹೇಳ್ತಾರೆ? ನಿಯತ್ತಷ್ಟು. ನಮ್ಮ ಅಜ್ಜಾರ್ದು ಹೆಂಗಿದೆ, ನಿಯತ್ತಷ್ಟು ಬರ್ಕತ್. ಬಸವಣ್ಣ ಹೇಳಿದ್ದಾರೆ. ಬಸವಣ್ಣನ ತತ್ವ ಏನು ನಡೀತಾರೆ ಅಲ್ಲಿ ಒಳ್ಳೇದಾಗತ್ತೆ. ಏನು ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ನಡಿಬೇಕು. ಮಹಾತ್ಮ ಗಾಂಧೀಜಿ ಶಾಂತಿ ಅಂತ ಹೇಳಿದ್ದಾರೆ. ನಮ್ಮ ಅಜ್ಜಾರು ಅದೇ ಶಾಂತಿ ಅವ್ರ ಹತ್ರ ಇದೆ. ಬಸವಣ್ಣನ ತತ್ವ ಇದೆ, ಅಂಬೇಡ್ಕರ್ ತತ್ವ ಇದೆ. ಅವ್ರ ಹತ್ರ ಮಹಾತ್ಮ ಗಾಂಧೀಜಿ ಏನು ಹೇಳ್ತಾರೆ ಅದೇ ಥರ ನಮ್ಮ ಅಜ್ಜಾರ ಹತ್ರ ನಾನು ಎಲ್ಲ ಕಡೆ ನೋಡಿದ್ದೀನಿ. ಈ ಥರ ನಮ್ಮ ಅಜ್ಜಾರು ಸಿಕ್ಕತ್ತು ನಮಗೆ ಪುಣ್ಯ. ನಮ್ಮ ಹಾರ್ನಳ್ಳಿಗೆ ಪುಣ್ಯ. ಇತಿಹಾಸದಾಗ ಹಾರ್ನಳ್ಳಿ ಅಂದರೆ ಒಂದು ಇತಿಹಾಸ ಆಗಿಬಿಡ್ತು. ಇದು ಒಂದೇ ಅಲ್ಲ. ಸೌದಿ ಅರಬ್ ಹೋದರೆ ನಾನು ಹೊರಗಡೆ ದೇಶಕ್ಕೆ ಹೋಗಿದ್ದಾಗ 3 ಸತಿ ಸೌದಿ ಅರಬ್ ಹೋಗಿದ್ದೀನಿ. ಹೋದಾಗ ಮಕ್ಕಾ ಮದಿನ ಹೋದಾಗ ಅಲ್ಲೂ ಹೇಳ್ತಾರೆ, ಅಜ್ಜ ಸುದ್ದಿ ಹೇಳ್ತಾರೆ, ಏನೋ ನಿಮ್ಮ ಕೋಡಿಮಠ ಸ್ವಾಮಿಗಳು ಎಷ್ಟು ಅಡ್ಮಿಟ್ ಆಗ್ತಾರೆ. ಇದೇ ಪುಣ್ಯ. ಇದೇ ಜೊತೆಲಿ ಬರುತ್ತೆ. ದುಡ್ಡು ಬರೋಕ್ಕಿಲ್ಲ, ಆಸ್ತಿ ಬರೋಕ್ಕಿಲ್ಲ, ಇದು ಬರೋಕ್ಕಿಲ್ಲ. ಏನು ನಾವು ಒಳ್ಳೆತನ ಮಾಡ್ತೀವಿ ಅದೇ ನಮ್ಮ ಕಾಪಾಡೋದು ಅಲ್ಲ. ಜರೇ ನಿಮ್ಮ ಆಶೀರ್ವಾದ ಚೆನ್ನಾಗಿದೆ. ನಮ್ಮ ಹಾರ್ನಳ್ಳಿ ಕೋಡಿಮಠ, ಹಾರ್ನಳ್ಳಿ ರಹೀಮ್ ಸಚ್ಚರು ದರ್ಗಾ ಚಮನ್ಸದ ನಮ್ಮ ಮಸೀದಿ ಒಂದು ಆಯ್ತು. ಮಸೀದಿ ನೀವು ಹೇಳಿದಂಗೆ ಒಳ್ಳೆ ಮಸೀದಿ ಕಟ್ಸಿದ್ವಿ ನಮ್ಮ ಕರ್ನಾಟಕದಲ್ಲಿ. ಆ ಥರ ಮಸೀದಿ ನೀವು ನೋಡಿದ್ರಲ್ಲ, ಅದೇ ನಿಮ್ಮ ಆಶೀರ್ವಾದ ಸ್ವಾಮಿ. ಇದು ನಿಮ್ಮ ಆಶೀರ್ವಾದ
ಹಾರ್ನಳ್ಳಿ ಹೆಸರು ಉಳಿಸಿದ್ವಿ ನಾವು. ನಾನು ಕಾಲ ಕಷ್ಟಪಟ್ಟು ಹಗಲು ಹತ್ರ ಕಣ್ಣೀರಾಗಿ ಮಾಡಿಸ್ತೀನಿ, ಅದು ಮಾಡಿಸಿಲ್ಲ ಸ್ವಾಮಿ. ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ, ದೊಡ್ಡ ಆಶೀರ್ವಾದ, ನಮ್ಮ ತಂದೆ ಆಶೀರ್ವಾದ, ನಮ್ಮ ದೇವರೇ ಆಶೀರ್ವಾದ ಇದೆ. ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಅದೇ ನಮ್ಮ ಜೊತೆಲಿ ಬರೋದು. ನಾವೇನು ಆಸ್ತಿ ದುಡ್ಡು ಏನು ನಾವು ತೊಗೊಂಡೋಗಿಲ್ಲ. ನಮ್ಮ ಒಳ್ಳೆತನ ನಮ್ಗೆ ಕಾಪಾಡುತ್ತೆ. ದಯವಿಟ್ಟು ನೀವು ಡಿ ಕೆ ಶಿವಕುಮಾರ್, ನಿಮ್ಮ ಮಾತು ಯಾರು ತೆಗಿಯಲ್ಲ. ಡಿ ಕೆ ಶಿವಕುಮಾರ್ಗೆ ನೀವು ಫೋನ್ ಮಾಡಿ ಹೇಳಿ, ಜಮೀರ್ ಅಹಮದ್ಗೆ ಒಳ್ಳೆ ಇವತ್ತು ಎಲ್ಲ ಕಡೆ ಕರ್ನಾಟಕದಲ್ಲೆಲ್ಲ ದಂಡಿ ಮಾಡ್ತಾರೆ, ಎಲ್ಲ ಕಡೆ ದಂಡಿ ಮಾಡ್ತಾರೆ. ದಯವಿಟ್ಟು ನೀವು ಸೂಲಿಂಗ್ ನೋಡ್ರಿ ಒಳ್ಳೆ ಪೋಸ್ಟ್ ಕೊಡ್ರಿ ಅಂತ ಹೇಳಿ ಗೊತ್ತಾಯ್ತು. ಜಮೀರ್ ಅಹಮದ್ ಅದು ಎಲ್ಲ ನಮಸ್ಕಾರ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡ್ತೀವಿ. ಅಜ್ಜರ ಆಶೀರ್ವಾದ ಇದೆ ನಮ್ಗೆ. ಪಡಬೇಡ್ರಿ, ಅವರು ಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನು ನಿಮಗೆ ಹೇಳಿ ಒಳ್ಳೆ ಶುಭವನ್ನು ಹಾರೈಸ್ತಾ ಇದ್ದೀನಿ.